ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ಎಂಬ್ರಾಯ್ಡ್ರಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಬಿಗಿನರ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ವಿಷಯನೂ ಇದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಏನೆಲ್ಲ ನೀವು ಮಾಡ್ಬೋದು ಅಂತ ಅಂದರೆ, ಈಗ ನೋಡಿ ರಾಲ್ಸನ್ ಮಷೀನಲ್ಲಿ ಸ್ಪೀಡ್ ಎಷ್ಟು ಸ್ಟಾರ್ಟಿಂಗ್ ಕಲಿಯೋರು ಸ್ಪೀಡ್ ಎಷ್ಟಕ್ಕೆ ಇಟ್ಕೋಬೇಕಾಗುತ್ತೆ. ಆನಂತರ ಮೇಯ್ನ್ ಇಂಪಾರ್ಟೆಂಟು ಆಯಿಲ್ ಎಲ್ಲೆಲ್ಲಿ ಹಾಕೋದ್ರಿಂದ ನಮಗೆ ರಾಲ್ಸನ್ ಮಷೀನು ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ಹಾಗೆಯೇ ತುಂಬ ದಿನ ನಾವು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ಜಾಸ್ತಿ ಸೌಂಡ್ ಬರದೇ ಇರೋ ಹಾಗೆ ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಖಂಡಿತ ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಕ್ ಮೇಲೆ ಕ್ಲಾಸ್ ಇರುತ್ತೆ ಅಂತ ನಾನು ಆಲ್ರೆಡಿ ಫಸ್ಟ್ನೇ ಕ್ಲಾಸಲ್ಲೇ ಹೇಳಿದ್ದೀನಿ. ನೀವು ಲೈಕ್ಸ್ ಕೊಟ್ಟು ನನಗೆ ಎಂಕರೇಜ್ ಮಾಡಿದ್ರಿ ಅಂದರೆ ಖಂಡಿತ ಕ್ಲಾಸ್ ಡೈಲಿ ಬರುತ್ತೆ. ನೋಡಿ, ಮೇಯ್ನ್ ಅಂದರೆ ನಮಗೆ ಆಯಿಲು ಇಲ್ಲಿ ಏನಿದ್ದಾವೆ ಈ ಎಲ್ಲ ಹೋಲ್ಗಳಿಗೂ ನಾವು ಹಾಕಬೇಕಾಗತ್ತೆ. ಆನಂತರ ನೋಡಿ, ಇಲ್ಲಿ 2, ಇಲ್ಲಿ 3, ಇಲ್ಲಿ ಇದನ್ನೆಲ್ಲ ಹಾಕಬೇಕಾಗತ್ತೆ. ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ ನೋಡಿ, ನೀವು ಆದಷ್ಟು ಈ ಪಾಯಿಂಟಲ್ಲಿ ಆಯಿಲ್ನ ಹಾಕ್ಕೋಬಾರ್ದು. ಇಲ್ಲಿ ಬೇಕಿದ್ದರೆ ನೀವೇನಾದರೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಥವಾ ಪ್ಯಾಚ್ ಹಾಕ್ಕೊಳ್ಳಿ, ಏನಾದರೂ ಒಂದು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೀವು ಆಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಜಾಸ್ತಿ ನಮಗೆ ಆಯಿಲ್ ಹೋಗಿ ಹೋಗಿ ಒಳಗಡೆ ಇರುವಂಥ ಒಂದು ಚೈನ್ ಇರುತ್ತೆ. ಅಂದರೆ ಆ ಚೈನ್ಗೆ ಜಾಸ್ತಿ ಆಯಿಲ್ ಹಾಕಿದಾಗ ಏನಾಗುತ್ತೆ, ಬಟ್ಟೆ ಚೈನ್ ಇರುತ್ತೆ, ಅದು ಕಬ್ಬಿಣದ ಚೈನ್ ಆಗಿರೋದಿಲ್ಲ. ಅದು ಆ ಚೈನಿಗೆ ಜಾಸ್ತಿ ಆಯಿಲ್ ಬಿದ್ದಾಗ ಏನಾಗುತ್ತೆ, ಅದು ಬಟ್ಟೆದಾಗಿರೋದ್ರಿಂದ ಕಟ್ ಆಗೋ ಚಾನ್ಸ್ ಇರುತ್ತೆ. ಅದು ಕಟ್ ಆಯಿತು ಅಂದರೆ ನಿಮಗೆ ಎಷ್ಟೇ ನೀವು ದುಡ್ಡು ಕೊಟ್ಟು ತೊಗೊಂಡಿದ್ರು ಮಷಿನ್ನು ವೇಸ್ಟ್ ಆದಂಗೆ ಆ ಥರ ಕಟ್ ಆಯಿತು ಅಂದರೆ. ಹಾಗಾಗಿ ಇದು ಒಂದು ಪಾಯಿಂಟಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಏನಿದ್ದಾವೆ ಇದು ಒಂದು ಆಯಿಲು ಅಂತ ಇಲ್ಲಿ ಹಾಕಿರ್ತಾರೆ ನೋಡಿ, ಬೇಕಿದ್ದರೆ ನೀವು ಇಲ್ಲಿ ಏನಾದರೂ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಂಗಂತ ನಾವು ಇಲ್ಲಿ ಹಾಕ್ಕೋಬೋದು. ಇದು ಏನಿದೆ ಇದು ಎರಡಕ್ಕೆ ಮಾತ್ರ ನಾವು ಆಯಿಲ್ ಹಾಕೋದಕ್ಕೆ ಹೋಗಬಾರ್ದು. ಇದು ಏನಿದೆ ಸೇಮ್ ಇದಕ್ಕೆಲ್ಲ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಒಂದು ಹೋಲ್ ಇರುತ್ತೆ ನೋಡಿ, ಇವಕ್ಕೆಲ್ಲ ಹಾಕ್ಕೋಬೇಕು. ಆ ನಂತರ ಇಂಪಾರ್ಟೆಂಟ್ ಅಂದರೆ ನಮಗೆ ನೋಡಿ, ಇಲ್ಲಿ ಬರ್ತಾ ಇದೆಯಾ, ಇದಕ್ಕೊಂದು, ಆಮೇಲೆ ಇಲ್ಲಿ ಒಂದು ನೋಡಿ, ಇಲ್ಲಿ ಒಂದಿರುತ್ತೆ. ಈ ಥರ ಎಲ್ಲ ಕಡೆನೂ ಹಾಕಬೇಕು. ಅಂದ್ರೇನು ಇದು ಒಂದು ಪಾಯಿಂಟ್ ಬಿಟ್ಟು ನಾವು ಆಯಿಲ್ನ ಹಾಕ್ಕೋಬೇಕಾಗತ್ತೆ. ಈ ಥರ ಹೇಳಿದ್ನಲ್ಲ, ಬೇಕಿದ್ರೆ ನೀವು ಒಂದು ಪ್ಯಾಚ್ ಬೇಕಿದ್ದರೂ ಹಾಕ್ಕೋಬೋದು. ಇಲ್ಲಾಂದರೆ ಒಂದು ಬಟ್ಟೆದು ಚಿಕ್ಕದಾಗಿರೋ ಅಂಥದ್ದು, ಅಂದ್ರೇನು ಒಳಗಡೆ ಹೋಗಿರಬಾರ್ದು ಅದು ಬಟ್ಟೆ, ಮೇಲೆ ಕಾಣೋ ರೀತಿ ಅದನ್ನಾದರೂ ನೀವು ಫಿಕ್ಸ್ ಮಾಡ್ಕೋಬೋದು. ಈ ರೀತಿ ಹಾಕೋದ್ರಿಂದ ಬಿಗಿನರ್ಸ್ಗೆ ಸ್ಟಾರ್ಟಿಂಗು ಏನೋ ಮರಿಬಹುದು ಅವರು. ಹಾಗಾಗಿ ಇದನ್ನು ಒಂದು ನೀವು ಫಾಲೋ ಮಾಡಬೇಕಾಗತ್ತೆ. ಇನ್ನು ಮಷಿನ್ ಸ್ಪೀಡು ಅಂತ ನೋಡೋದಾದರೆ, ನಾವು ಮಷಿನ್ ಸ್ಪೀಡು ಖಂಡಿತ ಹೇಳ್ತೀನಿ, ನಾವು ಬಿಗಿನರ್ಸ್ಗೆ ಕರೆಕ್ಟಾಗಿರೋ ಸ್ಪೀಡ್ ಇಟ್ಕೊಂಡಿಲ್ಲ ಅಂತಂದರೆ ನಮಗೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ನೋಡಿ, ಇಲ್ಲಿ ಆಫ್ ಆ್ಯಂಡ್ ಆನ್ ಆಫ್ ಮಾಡೋ ಬಟನ್ ಏನಿರುತ್ತೆ, ನೀವು ಕೆಲಸ ಮಾಡುವಾಗ ಅಥವಾ ಟ್ರೈನಿಂಗ್ ಮುಗಿದ ಮೇಲೆ ನೀವು ಏನು ಎದ್ದೊಳ್ತೀರಾ ಆ ಟೈಮಲ್ಲಿ ನೀವು ಫುಲ್ಲು ಪ್ಲಗ್ ತೆಗಿಲಿಲ್ಲ ಅಂದ್ರೂ ನೀವು ಇಲ್ಲಿ ಆಫ್ ಆನ್ ಏನಿರುತ್ತೆ ಇದನ್ನಾದ್ರೂ ನೀವು ಇಲ್ಲಿ ಆಫ್ ಮಾಡಿಕೊಂಡೇ ಎದ್ದೊಳಿ. ಯಾವಾಗ ಎದ್ದೊಳಿ ನೀವು ಬಂದು ಯಾವಾಗ ಮತ್ತೆ ಕುತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರೂ ಪರವಾಗಿಲ್ಲ, ಆವಾಗ ಆನ್ ಮಾಡ್ಕೋಬೋದು. ನೀವು ಎದ್ದೊಳೋಕ್ಕೆ ಮುಂಚೆ ಇಲ್ಲಿ ಕಂಪಲ್ಸರಿ ಇದನ್ನು ಆಫ್ ಮಾಡಿನೇ ಎದ್ದೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇರುತ್ತೆ. ನೀವು ಇದರಲ್ಲಿ ಈ ಕಡೆ ನೋಡಿ ಮೈನಸ್ ಅನ್ನೋದು ನೀವು ಕಡಿಮೆ ಮಾಡ್ಕೊಳ್ಳೋದು, ಈ ಕಡೆ ಪ್ಲಸ್ ಅನ್ನೋದೇನಿದೆ ಇದು ಸ್ಪೀಡ್ನ ಜಾಸ್ತಿ ಮಾಡುವಂಥದ್ದು. ಇಲ್ಲಿ ಮೈನಸ್ ಇದೆಯಲ್ಲ, ಇದನ್ನು ನೀವು ಈ ರೀತಿ ಪ್ರೆಸ್ನ ಮಾಡ್ಕೋಬೋದು. ನಿಮಗೆ ಎಷ್ಟಕ್ಕೆ ಬೇಕಿದ್ರೂ ನೀವು ತುಂಬ ಬಿಗಿನರ್ಸು ನನಗೆ ಮಷಿನ್ ಕಂಟ್ರೋಲ್ ಇನ್ನೂ ಅಷ್ಟೊಂದು ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ದರೆ ಬೇಕಿದ್ದರೆ ನೀವು ಸ್ಟಾರ್ಟಿಂಗು 10ರಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಬರ್ತಾ ಬರ್ತಾ ಕ್ರಮೇಣ ಒಂದು ವಾರ ಆದಮೇಲೆ 12, ಇನ್ನೂ ಒಂದು ವಾರ ಆದಮೇಲೆ 15, ಆ ಥರ ಸ್ವಲ್ಪ ಸ್ವಲ್ಪ ನಿಮಗೆ ಟ್ರೈನಿಂಗ್ ಯಾವ ರೀತಿ ಆಗ್ತಾ ಹೋಗುತ್ತೆ ನೀವು ಆ ರೀತಿಯಾಗೆಲ್ಲ ನೀವೇನು ಮಾಡ್ಬೋದು, ಇದನ್ನು ಪ್ಲಸ್ ಮಾಡ್ಕೊತಾ ಹೋಗ್ಬೋದು. ನಿಮಗೆ ಎಷ್ಟಕ್ಕೆ ಬೇಕಿದ್ದರೂ ಮಾಡ್ಕೋಬೋದು. ಆದಷ್ಟು ನಾನು ಹೇಳೋದೇನೆಂದರೆ, ನೀವು 10ಕ್ಕೆ ಸೆಟ್ ಮಾಡ್ಕೊಂಡಿರಿ. 10 ಒಳಗಡೆನೇ ಇರಲಿ, 10 ಮೇಲಕ್ಕೆ ಹೋಗೋಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ಸ್ಪೀಡ್ ಆಗುತ್ತೆ, ಆಮೇಲೆ ತುಂಬ ವೈಬ್ರೇಟ್ ಆಗುತ್ತೆ. ಎಷ್ಟು ನೀವು ಸ್ಪೀಡ್ ಜಾಸ್ತಿ ಹಿಡಿತೀರೋ ಅಷ್ಟು ವೈಬ್ರೇಟ್ ಜಾಸ್ತಿ ಆಗುತ್ತೆ. ವೈಬ್ರೇಟ್ ಆಗಬಾರ್ದು ಅಂದರೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಈ ಥರದ್ದು ಹಾಕ್ಸ್ಕೋಬೇಕಾಗುತ್ತೆ ನೀವು. ಇದು ನಿಮಗೆ ಬೇಸಿಕ್ ಇರುವಂಥ ಒಂದಷ್ಟು ಎಕ್ಸ್ಟ್ರಾ ಟಿಪ್ಸ್ ಅಂತ ತಿಳ್ಕೊಳ್ಳಿ ಈ ಕ್ಲಾಸಲ್ಲಿ. ಈಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸಲ್ಲಿ ಏನಿರುತ್ತೆ ಅಂತ ಅಂದರೆ, ಸೆಟ್ಟಿಂಗ್ ಮಾಡ್ಕೊಳ್ಳೋದೇ ಇರುತ್ತೆ. ನಾವು ಫಸ್ಟ್ ಕ್ಲಾಸಲ್ಲಿ ಏನು ಕಲ್ತಿದ್ದೀವಿ, ಸ್ಟ್ರೈಟಾಗಿ ಲೈನ್ ಹಾಕೋದನ್ನು ಕಲ್ತಿದ್ದೀವಿ ನಾವು. ಈಗ ಈ ಕ್ಲಾಸಲ್ಲಿ ಸೆಟ್ಟಿಂಗ್ ಮಾಡಿಕೊಂಡೇ ನಾವು ಏನನ್ನು ಕಲಿಬೋದು ಅಂತ ನೋಡೋದಾದರೆ, ನೋಡಿ, ನಿಮಗೆ ಸ್ಟೆಪ್ 1ಅಲ್ಲಿ ಸೆಟ್ ಮಾಡ್ಕೊಳ್ಳೋದಿರುತ್ತೆ, ಸ್ಟೆಪ್ 2ಅಲ್ಲಿ ಲಿಫ್ಟರ್ ಬ್ಯಾಲೆನ್ಸ್ ಇರುತ್ತೆ. ಈಗ ನಮಗೆ ಇದನ್ನು
ನಾನೀಗ ಸೆಟ್ ಮಾಡಿಕೊಂಡೇ ಮಾಡುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಅಷ್ಟೇ ನೀವು 0ದಿಂದ ಸ್ಟಾರ್ಟ್ ಮಾಡಿ 1 2 3 4 5 ಅಲ್ಲಿವರೆಗೂ ನೀವು ಸೆಟ್ಟಿಂಗ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ನೀವು ಇಲ್ಲಿ ನಂಬರ್ಸ್ ಎಷ್ಟಕ್ಕೆ ಬೇಕಿದ್ರೂ ನೀವು ಸೆಟ್ ಮಾಡ್ಕೋಬೋದು. ನೋಡಿ, ಈಗ ಇದು 1ಕ್ಕೆ ಸೆಟ್ ಆಗಿದೆ, 2 3 4 5 ಈ ರೀತಿಯಾಗಿ ನೀವು ಸೆಟ್ ಮಾಡಿಕೊಂಡು ಇಲ್ಲಿರೋ ಅಂಥದ್ದು ನಟ್ಟನ್ನ ನೀವು ಟೈಟ್ ಮಾಡಿದ್ರಿ ಅಂದರೆ ನಿಮಗೆ ಕರೆಕ್ಟಾಗಿ ಯಾವ ನಂಬರಿಗೆ ಬೇಕಿದ್ದರೂ ಸೆಟ್ ಆಗುತ್ತೆ. ನಾನು ಹೇಳೋವರೆಗೂ ನೀವು ಸೆಟ್ ಮಾಡಿಕೊಂಡೇ ಪ್ರಾಕ್ಟೀಸ್ನ ಮಾಡಬಹುದು. ಆಮೇಲೆ ಇನ್ನೂ ಒಂದು ಏನಂದರೆ ಖಂಡಿತ ನಮಗೆ ಟ್ರಿಮ್ಮರ್ ಅನ್ನೋದು ಮಷೀನಲ್ಲಿ ಈ ಥರ ಕತ್ರಿ ಇಟ್ಕೊಳಕ್ಕೆ ಹೋಗಬಾರ್ದು. ಅಂದರೆ ನಾವು ಬಟ್ಟೆ ಏನು ಕಟ್ ಮಾಡ್ತೀವಿ ಆ ಸಿಸರ್ನ ದಯವಿಟ್ಟು ಈ ರಾಲ್ಸನ್ ಮಷಿನ್ ಮೇಲೆ ತೊಗೊಳಕ್ಕೆ ಹೋಗಬೇಡಿ. ಇದು ವೈಬ್ರೇಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ಸಿಸರ್ ಏನಾಗುತ್ತೆ ಪದೇ ಪದೇ ಬಿತ್ತು ಅಂದರೆ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ಒಂದು ಟ್ರಿಮ್ಮರ್ನ, ಚಿಕ್ಕದಾಗಿರೋ ಟ್ರಿಮ್ಮರು ಅಥವಾ ಈ ಥರ ಸಿಗಲಿಲ್ಲ ಅಂತಂದ್ರೂ ನೀವು ಸ್ಮಾಲ್ ಕತ್ರಿ ಬರುತ್ತೆ ನೋಡಿ ಪೇಪರ್ ಕಟಿಂಗ್ ಮಾಡೋದಕ್ಕೆ, ಆ ಥರ ಸಿಸರ್ ಬೇಕಿದ್ದರೂ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಇದೆಯಲ್ಲ, ಈ ಥರ ಚಿಕ್ಕದಾದರೂ ನೀವು ಯೂಸ್ ಮಾಡ್ಕೋಬೋದು. ನೀವು ಇಲ್ಲಿ ಏನು ಉಪಯೋಗ ಮಾಡ್ತೀರೋ ಅದನ್ನು ಈ ರೀತಿ ನೋಡಿ ಒಂದು ದಾರ ಕಟ್ಟಿದ್ದೀನಿ ನಾನು. ಆಮೇಲೆ ಇದಕ್ಕೆ ನೋಡಿ ಈ ರೀತಿಯಾಗಿ ಇದು ಬಿದ್ದರೂ ಕೂಡ ನಮಗೆ ನೋಡಿ ಕೆಳಗಡೆ ಟಚ್ ಆಗೋದಿಲ್ಲ. ಈ ರೀತಿಯಾಗಿ ಅಷ್ಟಕ್ಕೆ ಬ್ಯಾಲೆನ್ಸ್ ಆಗೋ ರೀತಿ ತುಂಬ ಫುಲ್ಲು ಡೌನು ಇದಕ್ಕೆ ನೆಲಕ್ಕೆ ಟಚ್ ಆಗೋಂಗೆ ಕಟ್ಟಬೇಡಿ. ಒಂದು ಸ್ವಲ್ಪ ಇಷ್ಟಿರಲಿ, ಅದು ಇಷ್ಟಕ್ಕೆ ಬರೋ ಹಾಗೇ ನೀವು ಇದನ್ನು ಕಟ್ಕೋಬೋದು. ಇದನ್ನು ಕಟ್ಕೊಂಡ್ರಿ ಅಂದರೆ ಪದೇ ಪದೇ ನಿಮಗೆ ಸಿಸರ್ ಆದರೂ ಆಯಿತು, ಟ್ರಿಮ್ಮರ್ ಆದರೂ ಆಯಿತು, ಪದೇ ಪದೇ ಬಿತ್ತು ಅಂದರೆ ಮಂಡ ಆಗಿಬಿಡುತ್ತೆ, ಅದು ಶಾರ್ಪ್ನೆಸ್ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ನೀವು ಫಾಲೋ ಮಾಡ್ಬೋದು. ಬನ್ನಿ ಈಗ ಈ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬೇಸಿಕ್ಕಿಂದ ಅಂದರೆ ನಿಮ್ಗೆ ಈ ಕ್ಲಾಸಲ್ಲಿ ಏನು ಕಲಿಬೋದು ನೀವು ಸೆಟ್ಟಿಂಗ್ ಮಾಡಿಕೊಂಡು ಅನ್ನೋದನ್ನು ನಾನು ನಿಮ್ಗೆ ಇದರಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರೇಮ್ಗೆ ನಾವು ಫ್ಯಾಬ್ರಿಕ್ ಹಾಕೋದು ಹೇಗೆ ಅನ್ನೋದನ್ನು ನಾನು ಒಂದು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ನೋಡಿ ಅದನ್ನು ನೀವು ಕಲಿಬೋದು. ಆಮೇಲೆ ಇದ್ರ ಮೇಲೆ ನಮಗೆ ಇನ್ನೊಂದು ಮೇಯ್ನ್ ಕೆಲಸ ಇರೋದು ಏನಪ್ಪ ಅಂತ ಅಂದರೆ, ನೀವು ಆದಷ್ಟು ಮಾರ್ಕ್ ಮಾಡಿದರೆ ಯಾವ ಕೆಲಸನೂ ಮಾಡೋದಕ್ಕೆ ಹೋಗಬೇಡಿ ಸ್ಟಾರ್ಟಿಂಗು. ಯಾಕೆ ಅಂದರೆ ನೀವು ಮಾರ್ಕ್ ಮಾಡಿ ಅದ್ರ ಮೇಲೆ ಸ್ಟಿಚ್ ಹಾಕಿದಾಗ ನೀಟಾಗಿ ಬರುತ್ತೆ, ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ಚೆನ್ನಾಗಿ ಬಂದಿದೆ ಅಂತ. ನೀವೇನಾದರೂ ಮಾರ್ಕ್ ಮಾಡಿದಿರ ಹಾಗೆ ನಾನು ಹಾಕ್ತೀನಿ, ಹಾಗೆ ನಾನು ಕಲಿತೀನಿ ಅಂತ ನೀವೇನಾದರೂ ಮಾಡೋಕ್ಕೆ ಹೋದರೆ ಸ್ವಲ್ಪ ಕ್ರಾಸ್ ಆದರೂ ಕೂಡ ಅದು ನಮಗೆ ನೋಡೋದಕ್ಕೆ ಫಸ್ಟ್ ಇಷ್ಟ ಆಗೋದಿಲ್ಲ. ಆವಾಗ ನಮಗೆ ಕಲಿಯೋ ಇಂಟ್ರೆಸ್ಟ್ ಹೋದ್ರೂ ಹೋಗ್ಬೋದು. ಹಾಗಾಗಿ ನಿಮಗೆ ಇದರಲ್ಲಿ ಯಾವುದೇ ರೀತಿ ನೀವು ಇಂಟ್ರೆಸ್ಟ್ನ ಕಳ್ಕೊಳ್ದಿರ ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ಖಂಡಿತ ಹಾಕ್ಬೋದು, ಈಸಿ ಇದೆ ಅನ್ನೋದನ್ನೆಲ್ಲ ನೀವು ಅಂದ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಮೇಯ್ನು ನಾವು ಈ ಥರ ಎಂಬ್ರಾಯ್ಡ್ರಿ ವರ್ಕಲ್ಲಿ ಬಳಸೋದು ಈ ರೀತಿ ವೈಟ್ ಮಾರ್ಕರ್ ಅಂದರೆ ಗ್ಲಾಸ್ ಪೆನ್ಸಿಲ್ನ ಯೂಸ್ ಮಾಡ್ತೀವಿ. ಅಪ್ಸರ ಗ್ಲಾಸ್ ಮಾರ್ಕಿಂಗ್ ಅಂತ ಈ ರೀತಿ ನಿಮಗೆ ಸಿಗುತ್ತೆ. ಇದು ಪೆನ್ಸಿಲ್ ಅಂದರೆ ಸೀಸ್ ಅಂತಾರಲ್ಲ, ಅದು ಈ ಥರ ಸಿಗುತ್ತೆ. ಈ ಥರ ನಿಮ್ಮ ಹತ್ರ ಇಲ್ಲ ಅಂತಂದರೆ, ಸ್ಟಾರ್ಟಿಂಗ್ ಆಗಿದ್ದರೆ ನೀವು ಮನೆಯಲ್ಲಿ ಮಕ್ಕಳು ಬರೆಯುವಂತಹ ಈ ಥರ ಸೀಸ್ ಕಡ್ಡಿ ಕೂಡ ನೀವು ತೊಗೋಬಹುದು. ಖಂಡಿತ ಇದೇ ಬೇಕು, ಇದನ್ನೇ ತೊಗೊಳ್ಳಿ ಅದನ್ನೇ ತೊಗೊಳ್ಳಿ ಅಂತ ನಾನು ಯಾರಿಗೂ ಪ್ರೆಷರ್ ಕೊಡೋಕ್ಕೆ ಹೋಗೋದಿಲ್ಲ. ನಿಮ್ಮ ಹತ್ರ ಏನಿದೆಯೋ ನೀವು ಕಲಿಯೋವರೆಗೂ ಅದನ್ನೇ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ನಾನು ಈ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ಈ ಕಲರ್ ಬಟ್ಟೆ ಮೇಲೆ ಇದು ಡ್ರಾಯಿಂಗ್ ಮಾಡಿದಾಗ ನನಗೆ ಅಷ್ಟೇ ಕಾಣುತ್ತೆ, ನಿಮಗೆ ಕಾಣಿಸೋದಿಲ್ಲ. ಅದೇ ನೋಡಿ, ಇದನ್ನು ಯೂಸ್ ಮಾಡಿದಾಗ ಇದು ನನಗೂ ಕಾಣಿಸುತ್ತೆ, ನಿಮಗೂ ಕಾಣಿಸುತ್ತೆ. ಹಾಗಾಗಿ ನಾನು ನಿಮಗೆ ತೋರಿಸೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಇತ್ತು ಅಂದರೆ ಇದನ್ನು ಯೂಸ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದಾಗ ನೀವು ಈ ಥರದ್ದಾದರೆ ಯೂಸ್ ಮಾಡ್ಬೋದು. ನೋಡಿ, ಸೇಮ್ ಈ ಥರ ಪೆನ್ಸಿಲ್ ಏನಿರುತ್ತೆ ಇದನ್ನು ಯೂಸ್ ಮಾಡ್ಬೋದು. ಬೇಕಿದ್ರೆ ನೀವು ಇದನ್ನು ಖಂಡಿತ ನೀವು ವೈಟ್ ಕಲರ್ ಬಟ್ಟೆಯಲ್ಲಿ ನೀಟಾಗಿ ಕಾಣಿಸುತ್ತೆ. ವೈಟ್ ಕಲರ್ ಬಟ್ಟೆಯಲ್ಲಿ ಇದು ಕಾಣದೇ ಇರ್ಬೋದು. ವೈಟ್ ಕಲರ್ಗೆ ನೀವು ಈ ಥರ ನೀವು ವೈಟ್ ಕಲರ್ ಬಟ್ಟೆಯಲ್ಲಿ ಕಲಿತೀನಿ ಅನ್ನೋ ಹಾಗಿದ್ರೆ ಇದನ್ನು ನೀವು ಖಂಡಿತ ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೂ ಒಂದು ಏನಂದರೆ, ಈ ಥರ ಚಿಕ್ಕ ಸ್ಕೇಲ್ ಬೇಕಾಗುತ್ತೆ ನಮಗೆ. ಮಕ್ಕಳು ಜಾಮಿಟ್ರಿ ಬಾಕ್ಸಲ್ಲಿ ಖಂಡಿತ ಮನೇಲಿ ಇದ್ದೇ ಇರುತ್ತೆ. ಈಗ ಸ್ಟಾರ್ಟಿಂಗ್ ನಿಮಗೆ ಈ ಥರ ಚಿಕ್ಕ ಚಿಕ್ಕ ಸ್ಕೇಲೇ ಯೂಸ್ ಆಗೋದು. ಈ ಥರ ಆದರೂ ತೊಗೊಳ್ಳಿ, ಅಥವಾ ಈ ಥರ ಆದ್ರೂ ಯಾವುದಾದ್ರೂ ಒಂದು ಸ್ಕೇಲ್ನ ತೊಗೊಳ್ಳಿ. ಸ್ಕೇಲಿಂದ ನೀವು ಕಲಿಬೇಕಾಗತ್ತೆ. ನೋಡಿ ಯಾವ ರೀತಿ ಅಂತಂದರೆ, ಈಗ ನಾನಿಲ್ಲಿ ಒಂದು ಲೈನ್ನ ಹಾಕ್ಕೊತೀನಿ. ಆಮೇಲೆ ನೋಡಿ, ಮತ್ತೆ 1 ಇಂಚ್ ಗ್ಯಾಪ್ ಕೊಟ್ಟು ಮತ್ತೆ ನಾನು ಒಂದು ಲೈನ್ನ ಹಾಕ್ಕೊತೀನಿ. ಸೇಮ್ ಅದೇ ರೀತಿ ಮತ್ತೆ ಲೈನ್ ಗ್ಯಾಪ್ ಕೊಟ್ಟು ಇದನ್ನು ಹಾಕ್ಕೊತೀನಿ. ಆದಷ್ಟು ಫ್ರೆಂಡ್ಸ್, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ಅಷ್ಟು ಜಲ್ದಿ ಕ್ಲಾಸ್ ಅನ್ನೋದು ಬರುತ್ತೆ. ನೀವು ಪ್ರಾಕ್ಟೀಸ್ ಅನ್ನೋದು ಮೇಯ್ನ್, ಬೇಜಾರಿಲ್ದಂಗೆ ನೀವು ಪ್ರಾಕ್ಟೀಸ್ನ ಮಾಡ್ಕೋಬೇಕು ಖಂಡಿತ.
ಇದು ನೋಡಿ ಝೀರೋಗೆ ನಮಗೆ ಬೇಕಲ್ಲ, ಹಾಗಾಗಿ ಇನ್ನೂ ಒಂದು ಲೈನ್ನ ಹಾಕ್ಕೊತೀನಿ ಇಲ್ಲಿ. ಖಂಡಿತ ನೀವು ಇದನ್ನೆಲ್ಲ ನಾನು ಯಾವ ಮೆಥಡಲ್ಲಿ ಹೇಳ್ತೀನೋ ಈ ಮೆಥಡ್ನ ಫಾಲೋ ಮಾಡಿದ್ರಿ ಅಂದರೆ ನೀವು ಕಲಿತೀರಾ ಅನ್ನೋದಕ್ಕೆ ನಾನು ಗ್ಯಾರಂಟಿ ಇರ್ತೀನಿ. ನಾನು ಹೇಳಿರೋದನ್ನೇ ಬಿಟ್ಟು ನೀವು ಬೇರೆ ಏನೋ ಮಾಡೋಕ್ಕೆ ಹೋದ್ರಿ ಅಂದರೆ, ಅಥವಾ ನಾನು ಒಂದು 2 ದಿನದಲ್ಲಿ ಕಲಿಯೋದನ್ನು ನಾನು 1 ದಿನದಲ್ಲಿ ಕಲ್ತು ಬಿಡ್ತೀನಿ, ಅಥವಾ ಒಂದು ವಾರ ನಾನು ಯಾಕೆ ಅಲ್ಲಿವರೆಗೂ ಕಾಯಬೇಕು, ನಾನು ಬೇಗ ಕಲಿತೀನಿ ಅಂತ ನೀವೇನಾದರೂ ಅರ್ಜೆಂಟ್ ಮಾಡಿದ್ರಿ ಅಂದರೆ ನಾನು ಜವಾಬ್ದಾರಿ ಅಲ್ಲ. ಯಾಕೆ ಅಂದರೆ ನಿಮಗೆ ಯಾವ ಟೈಮಲ್ಲಿ ಏನು ಕಲಿಸಿದ್ರೆ, ಈಗ ನಾನು ಹೊಸದಾಗಿ 1 ವರ್ಷ ಆಯ್ತು ಅಷ್ಟೇ ನಾನು ಕೂಡ ಕಲಿತು ಯಾವ ಥರ ಕಲಿತ್ರೆ ನಮಗೆ ಈಸಿ ಆಗೋದು ಅನ್ನೋದು ನನಗೆ ಇನ್ನೂ ಇತ್ತೀಚೆಗೆ ಕಲ್ತಿರೋದ್ರಿಂದ ನನಗೆ ತುಂಬ ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಅರ್ಜೆಂಟ್ ಮಾಡೋದಕ್ಕೆ ಹೋಗಬಾರ್ದು. ನೋಡಿ ಇದು ಲೈನ್ ಏನಿದೆ ಈ ಥರ ಫಸ್ಟಿಗೆ ನೀವು ಲೈನ್ನ ಹಾಕ್ಕೋಬೇಕಾಗತ್ತೆ. ಆ ಹಾಕ್ಕೊಂಡಿರೋ ಲೈನಿಗೆ ನೀವೇನು ಮಾಡಬೇಕು ನೋಡಿ, ಇಲ್ಲಿ ವಿ ಶೇಪ್ ಅಂತ ಬರಬೇಕು ಈ ಕಡೆ, ಮತ್ತು ಅದೇ ಸೇಮ್ ಈ ಥರ ಬರಬೇಕು ನೋಡಿ. ಬೇಕಿದ್ರೆ ನೀವು ಇಲ್ಲಿ ಏನಾದರೂ ಟೇಪ್ ತೊಗೊಂಡು ಮಾರ್ಕ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಕೂಡ ಹಾಕ್ಕೋಬೋದು. ನೋಡಿ ಒಂದು ದೊಡ್ಡದು ಒಂದು ಚಿಕ್ಕದು ಎಲ್ಲ ಹಾಕಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಈ ರೀತಿಯಾಗಿ ಬರಬೇಕಾಗುತ್ತೆ. ಕಂಪಲ್ಸರಿ ನಾನು ಏನು ಹೇಳ್ಕೊಡ್ತೀನೋ ಅದನ್ನೇ ನೀವು ಖಂಡಿತ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ನೋಡಿ ನಾನು ಇದನ್ನು ಈ ಕಡೆ ಹಾಕ್ಕೊಂಡಿದ್ದೀನಿ, ಇದನ್ನು ನಾನೀಗ ಈ ಕಡೆ ಹಾಕ್ಕೊತೀನಿ. ಯಾಕೆ ಅಂತಂದರೆ ನಮಗೀಗ ಅಪೋಸಿಟ್ ಬರಲಿ ಅಂತ. ಇದು ಕರೆಕ್ಟಾಗಿ ಡೈರೆಕ್ಷನಲ್ಲಿ ಇರುತ್ತೆ, ಹಾಗಾಗಿ ಈ ಥರ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಸ್ಟ್ರೈಟ್ ಕೂಡ ಹಾಕ್ಕೋಬೋದು. ಮತ್ತು ಇದನ್ನು ಒಂದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಈ ರೀತಿಯಾಗಿ ಬರುತ್ತೆ. ಆಮೇಲೆ ನೋಡಿ ಮತ್ತೆ ಸೇಮ್ ಹೊರಗಡೆ ಬಂದು ಖಂಡಿತ ಫ್ರೆಂಡ್ಸ್ ನಾನು ಹೇಳೋ ಮೆಥಡ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ಈಸಿಯಾಗಿ ಕಲಿಬೋದು. ಅದು ಕೂಡ ನಾನು ಖಂಡಿತ ಲೈಕ್ಸ್ ಕೊಟ್ಟರೆ ನೆಕ್ಸ್ಟ್ ಡೇ ಕ್ಲಾಸು ಅಷ್ಟೇ ಈಸಿಯಾಗಿ ಚೆನ್ನಾಗಿ ನಿಮಗೆ ಬರುತ್ತೆ. ನೀವೇನಾದರೂ ಲೈಕ್ಸ್ ಕೊಟ್ಟಿಲ್ಲ ಅಂದರೆ ಇವು ನಾನು ಹೇಳೋ ಕ್ಲಾಸ್ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ನನಗೂ ಬೇಜಾರಾಗಿ ನಾನು ಕ್ಲಾಸ್ನೇ ಸ್ಟಾಪ್ ಮಾಡಿದ್ರು ಮಾಡಬಹುದು. ಅದಕ್ಕಾಗಿ ನೀವು ಆದಷ್ಟು ನೀವು ಲೈಕ್ಸ್ ಕೊಟ್ಟರೆ ಖಂಡಿತ ನಿಮಗೆ ಕ್ಲಾಸ್ ಮಿಸ್ಸೇ ಆಗೋದಿಲ್ಲ. ನೀವು ಒಂದು ಬ್ಲೌಸ್ಗೆ ನೀವು ವರ್ಕ್ ಹಾಕೋವರೆಗೂ ನಿಮಗೆ ಎಲ್ಲ ಪ್ರತಿಯೊಂದು ಹೇಳ್ಕೊಡೋ ಜವಾಬ್ದಾರಿ ನಂದು. ಹಾಗಾಗಿ ಖಂಡಿತ ನೀವು ಲೈಕ್ಸ್ ಅಂತೂ ಮಿಸ್ ಮಾಡ್ದಿರ, ಬೇಜಾರು ಮಾಡ್ಕೊಂಡಿರ ನೀವು ಲೈಕ್ಸ್ ಕೊಟ್ರಿ ಅಂದರೆ ಬೇಜಾರಿಲ್ದಂಗೆ ಖಂಡಿತ ನಾನು ಕೂಡ ನಿಮಗೆ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿರೋದನ್ನೇ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನೋಡಿ ಈ ಥರ ನಾವು ಫಸ್ಟು ಮೇಯ್ನ್ ಬೇಸಿಕ್ಕು ಈ ಥರ ಲೈನ್ನ ಹಾಕ್ಕೋಬೇಕು. ಈ ಲೈನ್ನ ಹಾಕ್ಕೊಂಡ್ಮೇಲೆ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈ ಕ್ಲಾಸಲ್ಲೇ ಇದನ್ನೆಲ್ಲ ನೀವು ಖಂಡಿತ ಪ್ರಾಕ್ಟೀಸ್ ಮಾಡಿರಬೇಕು. ಇದಾದಮೇಲೆ ನಾನು ಏನು ಹೇಳ್ಕೊಡ್ತೀನಿ, ಯಾಕೆಂದರೆ ಈಗ ಅದು ಹೆಚ್ಚು ಕಡಿಮೆ ಅದು ಒಂದು 10-15 ನಿಮಿಷ ಆಗ್ಬೋದು. ಅದು ಕುಡಿಸಿದ್ರೆ ಏನಾಗುತ್ತೆ, ವಿಡಿಯೋ ತುಂಬ ಲಾಂಗ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಿಮಗೂ ಕೂಡ ಬೇಜಾರಾಗಬಾರ್ದು. ಹಾಗಾಗಿ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದರದ್ದು ಎಲ್ಲ ಬೇಸಿಕ್ ಯಾವ ರೀತಿ ಅನ್ನೋದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾನು ಯಾವ ಟೈಮಲ್ಲಿ ಬೇಕಾದ್ರೂ ವಿಡಿಯೋ ಹಾಕ್ಬೋದು. ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತ ವಿಡಿಯೋಗೆ ಲೈಕ್ ಕೊಡಿ. ಕ್ಲಾಸ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.